ವೀಕ್ಷಕರೇ ನಮಸ್ಕಾರಗಳು. ಲೀಗ್ನ ಕೊನೆಯ ಪಂದ್ಯದಲ್ಲಿ 99% ಸೋತಿರುವ ಪಂದ್ಯವನ್ನು ಗೆದ್ದು ವಿಶ್ವ ದಾಖಲೆ ಬರೆಯಿತು RCB ತಂಡ. ಇನ್ನು ಕೊನೆಯ ಓವರ್ನಲ್ಲಿ ದೊಡ್ಡ ಹೆಡ್ ಡ್ರಾಮಾ ನಡೆದಿದೆ. ಹೌದು ವೀಕ್ಷಕರೇ, ಎಲ್ಲಿಸ್ ಪೆರ್ರಿ ಅವರ ಆರ್ಭಟದಿಂದ RCB ತಂಡವು ಕೊನೆಯ ಲೀಗ್ನ ಪಂದ್ಯದಲ್ಲಿ ರೋಚಕವಾದ ಗೆಲುವು ಸಾಧಿಸಿತು. ಇನ್ನು ವೀಕ್ಷಕರೇ, IPL ಹೊಸ ನಿಯಮದಿಂದ RCB ತಂಡವು ಇದೀಗ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ವೀಕ್ಷಕರೇ, ಈ ಲೀಗ್ನ ಕೊನೆಯ ಪಂದ್ಯದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ RCB ತಂಡದ ವುಮೆನ್ಸ್ನ ಪ್ರದರ್ಶನಕ್ಕೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹೌದು, ನೀವು ಮಾಡುವ ಫ್ರೀ ಒಂದು ಲೈಕ್ಸ್ನಿಂದ ನಮ್ಮ RCB ತಂಡದ ಮಹಿಳೆಯರಿಗೆ ಮೋಟಿವೇಶನ್ ಸಿಗಬಲ್ಲದು. ಮತ್ತು ಪ್ರತಿಯೊಬ್ಬರೂ ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ RCB ವುಮೆನ್ಸ್ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅತ್ಯಮೂಲ್ಯವಾದ ಕಮೆಂಟ್ಸ್ಗಳನ್ನು ತಿಳಿಸಿ. ಮತ್ತು ಇದೇ ರೀತಿ ಪ್ರತಿಕ್ಷಣದ ಅಪ್ಡೇಟ್ಸ್ಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಬಹುದು. ಹೌದು ವೀಕ್ಷಕರೇ, ಇಂದು ವುಮೆನ್ಸ್ ಪ್ರೀಮಿಯರ್ ಲೀಗ್ನ 20ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಮುಂಬೈ ಇಂಡಿಯನ್ಸ್ ತಂಡವು ಬ್ರೇಬೋರ್ನ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಎದುರಾಗಿದ್ದವು. ಇನ್ನು ವೀಕ್ಷಕರೇ, ಈ ಒಂದು ಕೊನೆಯ ಲೀಗ್ನ ಪಂದ್ಯದಲ್ಲಿ RCB ತಂಡಕ್ಕೆ ಈ ಒಂದು ಪಂದ್ಯವು ಮಹತ್ವದ ಪಂದ್ಯವಾದರೆ, ಇತ್ತ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಈ ಒಂದು ಪ್ರೀಮಿಯರ್ ಲೀಗ್ನಲ್ಲಿ ಫೈನಲ್ಗೆ ತಲುಪುವ ಪಂದ್ಯವಾಗಿತ್ತು. ಆದರೆ ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ RCB ವುಮೆನ್ಸ್ ತಂಡವು ರೋಚಕವಾಗಿ 11 ರನ್ಸ್ಗಳ ಗೆಲುವು ದಾಖಲಿಸಿ ಈ ಒಂದು ಪಂದ್ಯಾವಳಿಯನ್ನು ಮುಕ್ತಾಯಗೊಳಿಸಿದೆ. ಹೌದು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ RCB ತಂಡವು 20 ಓವರ್ಸ್ಗಳಿಗೆ 199 ರನ್ಸ್ ಕಲೆ ಹಾಕುವ ಮೂಲಕ 3 ವಿಕೆಟ್ ಕಳೆದುಕೊಂಡಿತು. ಹೌದು, RCB ತಂಡದ ಪರವಾಗಿ ಓಪನಿಂಗ್ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದಿದ್ದ ಮೇಘ್ನಾ ಅವರು 13 ಎಸೆತಗಳಲ್ಲಿ 26 ರನ್ ಸಿಡಿಸಿದರೆ, ಸ್ಮೃತಿ ಮಂದಾನ ಅವರು 37 ಎಸೆತಗಳಲ್ಲಿ 6 ಬೌಂಡ್ರಿ ಹಾಗೂ 3 ಸಿಕ್ಸರ್ ಸಮೇತ 53 ರನ್ ಬಾರಿಸಿ ಮಿಂಚಿದರು. ಬಳಿಕ ವೀಕ್ಷಕರೇ, 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದಿದ್ದ ಎಲ್ಲಿಸ್ ಪೆರ್ರಿ ಅವರು ಆಡಿದ 38 ಎಸೆತಗಳಲ್ಲಿ 5 ಬೌಂಡ್ರಿ ಹಾಗೂ 1 ಸಿಕ್ಸರ್ ಸಮೇತ 128.95 ಸ್ಟ್ರೈಕ್ ರೇಟ್ನೊಂದಿಗೆ 49 ರನ್ ಬಾರಿಸಿದರು. ಇನ್ನು ಬಳಿಕ ಬಂದಿದ್ದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿದ್ದ ರಿಚಾ ಘೋಷ್ ಅವರು 22 ಎಸೆತಗಳಲ್ಲಿ 36 ರನ್ ಬಾರಿಸಿದರೆ, ವಾರ್ಯಮ್ ಅವರು 10 ಎಸೆತಗಳಲ್ಲಿ 5 ಬೌಂಡ್ರಿ ಹಾಗೂ 1 ಸಿಕ್ಸರ್ ಸಮೇತ 31 ರನ್ ಬಾರಿಸಿದರು. ವೀಕ್ಷಕರೇ, ಈ ಆಟಗಾರ್ತಿಯರ ಪ್ರದರ್ಶನದ ಮೂಲಕ RCB ವುಮೆನ್ಸ್ ತಂಡವು 20 ಓವರ್ಸ್ಗಳಿಗೆ 199 ರನ್ಸ್ ಕಲೆ ಹಾಕಿತು. ಇನ್ನು 200 ರನ್ಸ್ಗಳ ಗುರಿ ಬೆನ್ನಟ್ಟಿದ್ದ ಮುಂಬೈ ಇಂಡಿಯನ್ಸ್ ತಂಡವು 20 ಓವರ್ಸ್ಗಳಿಗೆ 188 ರನ್ಸ್ ಕಲೆ ಹಾಕುವ ಮೂಲಕ 9 ವಿಕೆಟ್ ಕಳೆದುಕೊಂಡು 11 ರನ್ಸ್ಗಳ ಹೀನಾಯ ಸೋಲು ಕಂಡಿದೆ. ಹೌದು, ಈ ಒಂದು ಗುರಿಯನ್ನು ಬೆನ್ನಟ್ಟಲು ಓಪನಿಂಗ್ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದಿದ್ದ ಮ್ಯಾಥ್ಯೂಸ್ ಅವರು ಕೇವಲ 19 ರನ್ ಗಳಿಸಿದರೆ, ಅಮೇಲಿಯಾ ಕೆರ್ ಅವರು ಕೇವಲ 9 ರನ್ ಗಳಿಸಿ ಪೆವಿಲಿಯನ್ಗೆ ನಿರ್ಗಮಿಸಬೇಕಾಯಿತು. ಬಳಿಕ 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದಿದ್ದ ಸ್ಕ್ರೈವರ್ ಬ್ರಂಟ್ ಅವರು ಆಡಿದ 35 ಎಸೆತಗಳಲ್ಲಿ 9 ಬೌಂಡ್ರಿ ಹಾಗೂ 2 ಸಿಕ್ಸರ್ ಸಮೇತ 69 ರನ್ ಬಾರಿಸಿದ್ದರು. ಇನ್ನು ವೀಕ್ಷಕರೇ, ಈ ವೇಳೆ ಬೌಲಿಂಗ್ಗೆ ಇಳಿದ ಎಲ್ಲಿಸ್ ಪೆರ್ರಿ ಅವರು ಇವರ ವಿಕೆಟ್ ಕಬಳಿಸಿ ಪೆವಿಲಿಯನ್ಗೆ ಕಳಿಸಿದರು. ಇನ್ನು ನಾಯಕಿ ಹರ್ಮನ್ಪ್ರೀತ್ ಕೌರ್ ಅವರು 20 ರನ್ ಬಾರಿಸಿದರೆ, 5ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದಿದ್ದ ಅಮನ್ಜೋತ್ ಕೌರ್ ಅವರು 17 ರನ್ ಬಾರಿಸಿ ಪೆವಿಲಿಯನ್ಗೆ ನಿರ್ಗಮಿಸಬೇಕಾಯಿತು. ವೀಕ್ಷಕರೇ, ಈ ಆಟಗಾರ್ತಿಯರ ಪ್ರದರ್ಶನದ ಮೂಲಕ ಮುಂಬೈ ಇಂಡಿಯನ್ಸ್ ತಂಡವು 20 ಓವರ್ಸ್ಗಳಿಗೆ ಕೇವಲ 188 ರನ್ ಗಳಿಸಲು ಶಕ್ತವಾಯಿತು. ಹೌದು, ಈ ಒಂದು ಹೀನಾಯ ಸೋಲಿನ ನಂತರ ಇದೀಗ ಮುಂಬೈ ವುಮೆನ್ಸ್ ತಂಡವು ತನ್ನ ಫೈನಲ್ ಹಾದಿಯನ್ನು ಕಳೆದುಕೊಂಡಿದೆ. ವೀಕ್ಷಕರೇ, ಇದರೊಂದಿಗೆ RCB ತಂಡವು ಪಾಯಿಂಟ್ಸ್ ಟೇಬಲ್ನಲ್ಲಿ 4ನೇ ಸ್ಥಾನದಲ್ಲಿ ಫಿನಿಶ್ ಮಾಡಿದರೆ, ಇತ್ತ ಮುಂಬೈ ಇಂಡಿಯನ್ಸ್ ತಂಡವು 2ನೇ ಸ್ಥಾನದಲ್ಲಿ ಫಿನಿಶ್ ಮಾಡಿದೆ. ವೀಕ್ಷಕರೇ, ಇದಾಗಿತ್ತು ವುಮೆನ್ಸ್ ಪ್ರೀಮಿಯರ್ ಲೀಗ್ನ 20ನೇ ಪಂದ್ಯದ ಬಗ್ಗೆ ಫುಲ್ ಹೈಲೈಟ್ಸ್. ನಾವು ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.